ರಾಜಕಾರಣ ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಅಪೂರ್ವವಾದಂಥ ಸ್ಮರಣೀಯವಾದಂಥ ನೆನಪುಳಿಯುವಂಥ ಕ್ಷಣ. ಭಾರತೀಯ ಜನತಾ ಪಕ್ಷದ ಸರ್ವೋಚ್ಚ ಮುಖಂಡರು ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಂಗಳೂರಿನಿಂದ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಪ್ರಾರಂಭವಾಗಿ ಕವಿ, ಲೇಖಕ, ಚಿಂತಕ ಮಂಜೇಶ್ವರ ಗೋವಿಂದ ಪೈ ಸರ್ಕಲ್ವರೆಗೆ ಸುಮಾರು 2.25 ಕಿಲೋಮೀಟರ್ ದೂರವನ್ನು ಸುಮಾರು 1.5 ಗಂಟೆಗಳ ಕಾಲ ಭಾಗವಹಿಸಿ ರೋಡ್ ಶೋನಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಪಾರ್ಟಿಯ ಮತ್ತು ಚುನಾವಣೆ ಬಗ್ಗೆ ಒಂದು ರಣೋತ್ಸವವನ್ನು ಮೂಡಿಸುವಂಥ ವಾತಾವರಣಗಳು ಕಂಡುಬಂತು. ಯೋಗಾನುಯೋಗ ನಾನು ಮತ್ತು ಬ್ರಿಜೇಶ್ ಚೌಟ ಅವರ ಅಕ್ಕಪಕ್ಕದಲ್ಲಿ ನಿಂತು ಮತದಾರರಿಗೆ ನಮ್ಮನ್ನು ಆರಿಸುವಂತೆ ಮನವಿ ಮಾಡಿದೆವು. ಈ ಅಪೂರ್ವ ಕ್ಷಣ ನಮ್ಮ ಜೀವನದಲ್ಲಿ ಅತ್ಯಂತ ಸ್ಮರಣೀಯ ಘಟನೆಗಳಲ್ಲೊಂದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಬಹುದೊಡ್ಡ ಅಂತರದಲ್ಲಿ ನಾವಿಬ್ಬರೂ ಅಭ್ಯರ್ಥಿಗಳು ಗೆಲ್ತೇವೆ. ನರೇಂದ್ರ ಮೋದಿಯವರ ಈ ರೋಡ್ ಶೋ ಕೂಡ ಅದಕ್ಕೆ ಕಾರಣೀಭೂತ ಆಗುತ್ತೆ ಅಂತ ನನಗನ್ಸುತ್ತೆ. ಗೆಲ್ತಿರಲ್ವ ಅಂತ ಕೇಳಿದ್ರು, ಗೆಲ್ತೇವೆ ಅಂತ ಹೇಳಿದೆವು. ನೀವು ಗೆದ್ದು ಬರಬೇಕು ಅಂತ ಹೇಳಿದ್ರು, ಖುಷಿ ಪಟ್ಟಿದ್ದೆವು, ಗೆಲ್ತೇವೆ ಅಂತ ಹೇಳಿದ್ವಿ. ಮಂಗಳೂರಿನಲ್ಲಿ ರೋಡ್ ಶೋ ಆಗಿದೆ, ನಿಮ್ಮ ಉಡುಪಿ ಚಿಕ್ಕಮಗಳೂರು ಯಾವ ರೀತಿ ಪ್ಲಸ್ ಆಗುತ್ತೆ? ಸಾಮಾನ್ಯವಾಗಿ ಉಡುಪಿ, ಚಿಕ್ಕಮಗಳೂರು, ಮಂಗಳೂರು, ಉತ್ತರ ಕನ್ನಡ ಕೆಲವು ಭಾಗ, ಈ ಭಾಗದಲ್ಲೆಲ್ಲ ಮಡಿಕೇರಿ ಕೆಲವು ಭಾಗಗಳಿಗೆ ಇದು ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ ಮತ್ತು ಶಕ್ತಿಯನ್ನು ಕೊಡುತ್ತೆ ಅಂತ ನಾವು ನಂಬಿದ್ದೇವೆ. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಪರಿಶ್ರಮ ಮತ್ತು ಕಾರ್ಯಕರ್ತರ ಒಟ್ಟು ಪರಿಶ್ರಮದಿಂದಾಗಿ ನರೇಂದ್ರ ಮೋದಿಯವರ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶೆಗೆ ಅನುಗುಣವಾಗಿ ನಾವು ಇಲ್ಲಿ ಬಹುದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೆ. ಏನು ಕೇಳಲಿಕ್ಕಿಲ್ಲ, ನಾನು ಹೇಳಿದೆಲ್ಲ ಸರಿ ಇರ್ತಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.